ಹೌದು, ಕಾಡಿನಲ್ಲಿ ದ್ರೌಪದಿ ಧರ್ಮರಾಜನಿಗೆ ಏನು ಕೇಳಲಿಲ್ವಾ? ಅವಳು ಸಿಟ್ಟೆಲ್ಲ ಕಡಿಮೆ ಆಗಿತ್ತಾ? ಖಂಡಿತ ಇಲ್ಲ. ಅವಳು ದುಃಖದಲ್ಲಿ ಮುಳುಗಿ ಕೋಪದಿಂದ ಮುನಿಸಿಕೊಂಡಿರ್ತಾಳೆ. ಹೀಗೆ ಒಂದು ದಿನ ಸಾಯಂಕಾಲ ಆ ಸಮಯದಲ್ಲಿ ದ್ರೌಪದಿ ಹಾಗೂ ಪಾಂಡವರು ಮಾತಾಡ್ತಾ ಇರಬೇಕಾದ್ರೆ ದ್ರೌಪದಿ ತುಂಬ ದುಃಖದಿಂದ ಧರ್ಮರಾಜನ ಹತ್ರ, ರಾಜ, ಕ್ರೂರಿಯಾದ ಆ ದುರ್ಯೋಧನರು ನಮ್ಮ ಮೇಲೆ ಸ್ವಲ್ಪನೂ ಕರುಣೆ ಇಲ್ಲ. ನಾವು ವನವಾಸಕ್ಕೆ ಬರ್ತಾ ಇರುವಾಗ ಸಭೆಯಲ್ಲಿರೋರು ಎಲ್ಲರೂ ದುಃಖಿಸಿದ್ರು. ಆದರೆ ಆ ದುರ್ಯೋಧನ, ಶಕುನಿ, ಕರ್ಣ, ದುಶ್ಯಾಸನ ಮಾತ್ರ ನಮ್ಮನ್ನು ನೋಡಿ ನಗ್ತಾ ಇದ್ರು. ರಾಜನಾಗಿ ಮೆರೆತಿರೋ ನಿಮ್ಮನ್ನ ಈ ಪ್ರಾಣಿ ಚರ್ಮದಲ್ಲಿ ನೋಡಲು ನನ್ನಿಂದ ಆಗ್ತಾ ಇಲ್ಲ. ಅವರು ನಿನ್ನನ್ನು ಎಷ್ಟೊಂದು ಅವಮಾನಿಸಿದ್ರು ಕೂಡ ನಿನಗೆ ಅವರ ಮೇಲೆ ಕೋಪ ಬರಲಿಲ್ವಾ? ನಿನ್ನ ತಮ್ಮಂದಿರನ್ನು ಅವಮಾನಿಸಿದಾಗ ಕೂಡ ನಿನಗೆ ಅವರ ಮೇಲೆ ಕೋಪ ಬರಲಿಲ್ವಾ? ಅದೆಲ್ಲ ಬಿಡು, ನಿನ್ನ ಹೆಂಡತಿಯನ್ನು ಎಲ್ಲರ ಮುಂದೆ ಹೇಳ್ಕೊಂಡು ಬಂದಾಗೂ ಕೂಡ ನಿನಗೆ ಅವರ ಮೇಲೆ ಕೋಪ ಬರಲಿಲ್ವಾ ಅಂತ ಕೇಳ್ತಾಳೆ. ನಂತರ ಇಷ್ಟೊಂದು ಸಹನೆ, ತಾಳ್ಮೆ, ಒಳ್ಳೆತನ ಕೂಡ ಒಳ್ಳೆಯದಲ್ಲ ಅಂತ ಅಂತಾಳೆ. ಆಗ ಧರ್ಮರಾಜ, ದ್ರೌಪದಿ ಕೋಪ ಮನುಷ್ಯನನ್ನು ನಾಶ ಮಾಡುತ್ತೆ. ಸುಂದರಿ, ತಾಳ್ಮೆ, ಸಹನೆ ಇರುವವನೇ ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ಸಾಧ್ಯ. ವ್ಯಾಸಮುನಿಗಳು ಕೂಡ ಶಾಂತಿಯನ್ನೇ ಉಪದೇಶಿಸ್ತಾರೆ. ಸಹನವೇ ಧರ್ಮ, ಸಹನವೇ ಯಜ್ಞ, ಸಹನವೇ ವೇದ, ಸಹನವೇ ಶಸ್ತ್ರ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿದ ತಕ್ಷಣ ದ್ರೌಪದಿ ಶಾಂತಳಾಗ್ತಾಳಾ? ಧರ್ಮರಾಜನ ಮಾತು ಕೇಳಿದ ತಕ್ಷಣ ದ್ರೌಪದಿ ಪ್ರಸನ್ನಳಾಗಿ, ಗುರುನಂದನ, ನೀವು ನಡೆಯೋ ದಾರಿಯಲ್ಲೇ ನಾನು ಕೂಡ ಧರ್ಮದಿಂದನೇ ನಡೆಯುತ್ತೇನೆ ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿದಂತಹ ಭೀಮ ಕೋಪದಿಂದ, ಮಹಾರಾಜರೇ, ಈ ಸಹನೆ, ತಾಳ್ಮೆ, ಧರ್ಮ ಎಲ್ಲವನ್ನು ಬಿಟ್ಟು ಈಗ ನಮ್ಮ ರಾಜ್ಯವನ್ನು ನಾವು ಹೇಗೆ ಪಡೆಯೋದರ ಬಗ್ಗೆ ಯೋಚನೆ ಮಾಡಿ. ಆ ದುರ್ಯೋಧನ ಅಧರ್ಮದಿಂದ ನಮ್ಮಿಂದ ಗೆದ್ದು ಆರಾಮಾಗಿದ್ದಾನೆ. ಕಪ್ಪಡದಿಂದಲೇ ನಮ್ಮನ್ನು ಸೋಲಿಸಿದ್ದಾನೆ. ಅರ್ಜುನನ ಗಾಂಡೀವರ ಮುಂದೆ ಆ ಇಂದ್ರ ಕೂಡ ಏನು ಮಾಡಲಾರ. ಇಷ್ಟೊಂದೆಲ್ಲ ಬಲ ಇದ್ರೂ ಕೂಡ ನಾವು ಏನು ಮಾಡೋಕ್ಕೆ ಆಗ್ತಾ ಇಲ್ಲ. ರಾಜ್ಯವನ್ನೆಲ್ಲ ಕಳೆದುಕೊಂಡು ಧರ್ಮವನ್ನು ಕಾಪಾಡ್ತೀನಿ ಅಂತ ದುಃಖದಲ್ಲಿ ಮುಳುಗಿ ಹೋಗಿದ್ದೀಯಾ. ಬಲಹೀನರ ಈ ರೀತಿ ವನವಾಸ ಮಾಡ್ತಾರೆ, ಬಲವಂತರಲ್ಲ ಅಂತ ಹೀಗೆ ತುಂಬ ಮಾತುಗಳನ್ನು ಆಡಿ ತನ್ನ ಕೋಪ ಹಾಗೂ ದುಃಖವನ್ನು ಧರ್ಮರಾಜನ ಮುಂದೆ ತೋರಿಸ್ಕೊಳ್ತಾನೆ.